ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಟೈಲರಿಂಗ್ ಕ್ಲಾಸ್ನ ಎರಡನೇ ಕ್ಲಾಸ್ ಏನಪ್ಪ ಅಂದರೆ ಉಕ್ಸು ಎಮ್ಮಿಂಗು ಯಾವ ರೀತಿ ಹಾಕೋದು, ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಫಸ್ಟ್ಗೆ ನಾನು ಈ ಥರ ಒಂದು ಪೀಸ್ನ ಈ ಥರ ಸ್ಟಿಚ್ ಮಾಡಿ ಇಟ್ಕೊಂಡಿದ್ದೀನಿ. ಫಸ್ಟ್ಗೆ ನಾನು ಕಲರ್ ಕಾಣಿಸ್ಲಿ ಅಂತ ಸ್ವಲ್ಪ ಡಾರ್ಕ್ ಕಲರ್ ತೊಗೊಂಡಿದ್ದೀನಿ. ಇದು ರೆಡ್ ತೊಗೊಂಡಿದ್ದೀನಿ. ಇದು ಬಂದುಬಿಟ್ಟು ಒಂದು 8 ಎಳೆ ತೊಗೊಂಡಿದ್ದೀನಿ. ಏನಕ್ಕಪ್ಪ ಅಂದರೆ ನಿಮಗೆ ಚೆನ್ನಾಗಿ ನೀಟಾಗಿ ತೋರಿಸ್ತೀನಿ. ಈ ರೀತಿ ಯಾವಾಗಲೂ ಹಿಂಗೆ ಸ್ಟಿಚ್ಚಿಂಗ್ ಇರುತ್ತೆ, ಸ್ಟಿಚ್ಚಿಂಗ್ ಒಳಗಡೆನೇ ಬರಬೇಕು ಈ ರೀತಿ. ಇದು 4 ಎಳೆ ತೊಗೋಬೇಕು. ನಾನು 8 ಎಳೆ ತೊಗೊಂಡಿದ್ದೀನಿ. ಏನಕ್ಕಪ್ಪ ಅಂದರೆ ಸ್ವಲ್ಪ ಗೊತ್ತಾಗಲಿ, ದಪ್ಪ ಬಂದರೆ ನಿಮ್ಗೆ ಎದ್ದು ಕಾಣಿಸುತ್ತೆ ಅಂತ ತೋರ್ಸೋಕ್ಕೆ ಅಂತ ಈ ರೀತಿ ಫಸ್ಟ್ ಒಳಗಡೆಯಿಂದ ಈ ರೀತಿ ತೊಗೋಬೇಕು ನೋಡಿ, ಈ ರೀತಿ. ಮತ್ತು ಇನ್ನೂ ಒಂದು ಎಳೆ ತೊಗೊಳ್ಳಿ. ಇದು ದಪ್ಪ ಬರುತ್ತೆ, ಯಾಕೆಂದರೆ ಜಾಸ್ತಿ ಎಳೆ ಇರೋದ್ರಿಂದ. ಇದರಲ್ಲಿ ನೀವು ಇನ್ನೂ ಅದೇ ಹೇಳಿದ್ನೆಲ್ಲ 4 ಎಳೆ ತೊಗೊಂಡ್ರೆ ಸಾಕು. ಇದು 8 ಎಳೆ ಇದೆ, ಓಕೆನಾ. ಈ ಥರ ನೀವು 3 ಸಲ ತೊಗೊಂಡ್ರೆ ಸಾಕಾಗುತ್ತೆ. ನಾನು ಇದು 2 ಸಲ ತೊಗೋತೀನಿ, ಯಾಕೆಂದರೆ 8 ಎಳೆ ಇರೋದ್ರಿಂದ ದಪ್ಪ ಆಗಿಬಿಡುತ್ತೆ. ಅದಕ್ಕೆ ಈ ರೀತಿ ಹಾಕ್ಕೊಂಡಾದ್ಮೇಲೆ ಈ ಬೆರಳು ಈ ಥರ ಬರಬೇಕು. ಈ ಥರ ಇಟ್ಕೊಳ್ಳಿ. ಈ ಸೂಜಿನ ತಗೊಂಡು ಇಷ್ಟೇ ಈ ರೀತಿ ತಗೊಂಡು ಇವಾಗ ಇಲ್ಲಿ ಕೆಳಗಡೆ ನೀಟಾಗಿದ್ದು ಎಲ್ಲ ಎಳೆಗಳು ಬರಬೇಕು. ಒಂದು ಎಳೆ ಬಿಟ್ಕೊಳ್ಳೋದು ಆ ಥರ ಮಾಡಿಬಿಡಿ, ಈ ಥರ ಬರಲಿ. ಇದನ್ನು ಈ ರೀತಿ ಇಟ್ಕೊಳ್ಳಿ. ಈ ರೀತಿ ಇಟ್ಕೊಂಡು ಹಿಂಗೆ ಎಳ್ಕೊಳ್ಳಿ, ಇಷ್ಟೇ. ಮತ್ತು ಈಗ ಇಟ್ಕೊಳ್ಳಿ, ಹೆಬ್ಬೆಟ್ಟು ಕೆಲಸ ಮಾಡಬೇಕು. ಇದಕ್ಕೆ ಈ ರೀತಿ ತಗೊಂಡು ಮತ್ತೆ ಈಗ ಇಟ್ಕೊಂಡು ಈ ರೀತಿ ಈ ಥರ ಹಿಂಗೆ ಎತ್ತಿ ಹಾಕೋದೇನು ರಿಸ್ಕ್ ಇರೋಲ್ಲ. ಈ ಬೆರಳಲ್ಲಿ ಒಂದು ಕೆಲಸ ಈ ಥರ ಕೊಟ್ಟರೆ ನೋಡಿ, ಈ ರೀತಿ ಫಾಸ್ಟಾಗಿ ಮಾಡ್ಬೋದು, ಓಕೆನಾ. ಈ ರೀತಿ ಎಷ್ಟು ನೀಟಾಗಿ ಬರುತ್ತೆ ಅಂದರೆ ಈಸಿಯಾಗಿ ಆಗಿಬಿಡುತ್ತೆ, ಓಕೆನಾ. ನೋಡಿ, ಇಲ್ಲ ಇಷ್ಟು ಹಾಕಿದ್ರೂ ನಡೆಯುತ್ತೆ, ಇಲ್ಲ ಇದಕ್ಕಿಂತ ಸ್ವಲ್ಪ ಸಣ್ಣ ಹಾಕಿದ್ರೂ ನಡೆಯುತ್ತೆ, ಓಕೆನಾ. ಇವಾಗ ಇದನ್ನು ಈ ಉಲ್ಟಾ ತೊಗೊಳ್ಳಿ. ಇವಾಗ ಇಲ್ಲಿ ತೊಗೊಂಡು ನಾಟ್ ಹಾಕೋಬೇಕು, ಓಕೆನಾ. ಈ ರೀತಿ ತೊಗೊಂಡು ಈ ರೀತಿ ಒಂದು ನಾಟ್ ಹಾಕ್ಬಿಟ್ಟು ಎಳ್ಕೊಳ್ಳಿ. ಇದಿಷ್ಟೇ, ಕೆಲಸ ಮುಗೀತು. ಅದು ಇದು ಉಕ್ಸು. ಇದನ್ನ ಸುಮ್ಮನೆ ಹಿಂಗೆ ಹಾಕಿ ಸ್ಟಿಚ್ ಮಾಡಿಬಿಡ್ತೀವಿ. ಆದರೆ ನಾನಿವಾಗ ಇದನ್ನ ಒಂದು ಇದು ತೋರಿಸ್ತೀನಿ ನೋಡಿ. ಇದು ಸ್ವಲ್ಪ ಈ ಕೆಳಗಡೆ ಈ ಥರ ಒಂಚೂರು ಇದು ಮಾಡ್ಕೊಳ್ಳಿ. ಅವಾಗ ಏನಾಗುತ್ತೆ, ಇನ್ನೂ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ, ಓಕೆನಾ. ಒಂದು ಸ್ವಲ್ಪ ಈ ಥರ ಹಾಕ್ಕೊಂಡಾಗ ಏನಾಗುತ್ತೆ, ಒಂಥರ ಉಂಡೆ ಥರ ಇರುತ್ತೆ. ನಾವು ಈ ಥರ ಮಾಡಿದಾಗ ಏನಾಗುತ್ತೆ, ಸ್ವಲ್ಪ ಇದನ್ನ ಹಿಂಗೆ ಅಗಲ ಮಾಡಿದಾಗ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ, ಓಕೆನಾ. ನಾನು ಇಲ್ಲೇ ಹಾಕಿ ತೋರಿಸ್ತೀನಿ. ಇಲ್ಲ ಹೈ ಮಾಡಿದ್ದೀನಲ್ವ, ಇಲ್ಲೇ ಮೇಲೆ ಉಕ್ಸ್ ಹಾಕ್ತೀನಿ. ಆಮೇಲೆ ನಾಟ್ ಹಾಕೊಂಡ್ಬಿಡೋಣ ದಾರ. ಈಗ ಇಟ್ಕೋಬೇಕು. ಫಸ್ಟ್ಗೆ ನಾವು ಈ ಕಡೆಯಿಂದ ತೊಗೋಬೇಕು, ಓಕೆನಾ. ಇಲ್ಲಿ ಕೆಳಗಡೆಯಿಂದ ಕೆಲವೊಬ್ಬರು ಕೆಳಗಡೆ ಕಾಣಿಸ್ಬೇಕು ಅಂತಾರೆ, ಸ್ಟಿಫಾಗಿ ಕೂತ್ಕೊಂಡು ಒಂಚೂರು ಡಾಟ್ ಥರ ಕಾಣಿಸಿದ್ರು ಪರವಾಗಿಲ್ಲ ಅಂತಾರೆ. ಆದರೆ ಕೆಲವರು ಕಾಣಿಸ್ಬಾರ್ದು ಅಂತಾರೆ, ಓಕೆನಾ. ಈ ರೀತಿ ತೊಗೊಳ್ಳಿ. ಈ ಥರ ಸುತ್ತ ಹಾಕ್ಕೊಂಡು ಈ ರೀತಿ ಹೇಳ್ಕೊಳ್ಳಿ, ಓಕೆನಾ. ಅದ್ರ ಪಕ್ಕದಲ್ಲೇ ಬರಬೇಕು, ಈ ಥರ, ಓಕೆನಾ. ಇದು ನಾನು 8 ಎಳೆ ಹಾಕಿರೋದ್ರಿಂದ ಸ್ವಲ್ಪ ದಪ್ಪ ಇದೆ. ನೀವು ಸಣ್ಣ ಬೇಕು ಅಂದರೆ ಸಣ್ಣ ಹಾಕ್ಕೋಬೋದು, ಓಕೆನಾ. ಆಗಿನ್ನೂ ಕಡಿಮೆ ಜಾಸ್ತಿ ಸುತ್ತ ಹಾಕಬೇಕಾಗುತ್ತೆ. ಇದು ದಪ್ಪ ಇರೋದ್ರಿಂದ ಒಂದು 3-4 ಸುತ್ತಿಗೆ ರೌಂಡ್ ಅಪ್ ಆಗಿಬಿಡುತ್ತೆ, ಓಕೆನಾ. ಈ ರೀತಿ ತಗೊಂಡು ಹೀಗೆ ಪಕ್ಕನೇ 2 ಕಡೆನೂ ಇದು ಮಾಡಿದ್ವಲ್ಲ, ಅಗಲ ಮಾಡಿದ್ವಲ್ಲ, ಅದ್ರ ಪಕ್ಕನೇ ಈ ಥರ ಡಾಟ್ ಹಾಕ್ಕೊಂಡ್ರೆ ಆಯಿತು. ಇವಾಗ ಮೇಲ್ಗಡೆಗೆ ಈ ರೀತಿ ತೊಗೋಬೇಕು. ಈ ರೀತಿ ತೊಗೊಬಿಟ್ಟು ಇದನ್ನು ಹಿಂಗೆ ಕೆಳಗಡೆ ಒಳಗಡೆಗೆ ಸೇರಿಸ್ಬೇಕು. ಈ ರೀತಿ ಅದು ಸ್ಟಿಫಾಗಿ ಟೈಟಾಗಿ ಕುತ್ಕೋಬೇಕಲ್ವ, ಅದಕ್ಕೆ. ಮತ್ತೆ ಇದ್ರೊಳಗಡೆ ತೊಗೊಂಡು ಇವಾಗ ಇದನ್ನು ಈ ರೀತಿ ತೊಗೊಂಡು ಮತ್ತೆ ಇದ್ರೊಳಗಡೆನೇ ಸೇರಿಸ್ಬೇಕು. ಆವಾಗ ಟೈಟಾಗಿ ಹಿಂಗೆ ಎಳೆದಾಗ ನಮಗಿಲ್ಲಿ ಟೈಟ್ ಆಗುತ್ತೆ. ಇಲ್ಲಿ ಮೇಲ್ಗಡೆ ಟೈಟಾಗಿ ಕುತ್ಕೊಳ್ಳುತ್ತೆ. ಅದೇ ಥರ ಒಂದು 2-3 ಸ್ಟಿಚ್ ಹಾಕಿ ಅವಾಗ ನಿಮಗೆ ಸ್ಟಿಫಾಗಿ ಕುತ್ಕೊಳ್ಳುತ್ತೆ, ಓಕೆನಾ. ನೋಡಿ, ಇಷ್ಟೇ. ಈ ಥರ ಟೈಟಾಗಿ ಹಾಕೋದ್ರಿಂದ ನಿಮಗೆ ಉಕ್ಸು ಹಾಕು ಎಷ್ಟೇ ಇದು ಮಾಡಿದ್ರೂ ಕಿತ್ತೋಗಲ್ಲ ಉಕ್ಸು, ಓಕೆನಾ. ಈ ರೀತಿ ಹಾಕಿ ನಾಟ್ ಹಾಕ್ಬಿಟ್ಟು ಮತ್ತೆ ಈ ಕಡೆ ಇದಾಯ್ತಲ್ವ, ಮತ್ತೆ ಈ ಕಡೆಯಿಂದ ಒಂದು ಹಾಕಿ ಅವಾಗೇನಾಗುತ್ತೆ, ಇನ್ನೂ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ. ಇಲ್ಲೇ ನಾಟೇನು ಬೇಡ, ಸುಮ್ಮನೆ ಹಿಂಗೆ ಹಾಕ್ಬಿಟ್ಟು ಹಿಂಗೆ ಎಳ್ಕೊಳ್ಳಿ, ಓಕೆನಾ. ಈಗ ಮತ್ತೆ ಇಲ್ಲಿಗೆ ಸ್ಟಾರ್ಟ್ ಮಾಡಿದ್ವಲ್ಲ, ಅಲ್ಲೇ ಎಂಡ್ ಮಾಡ್ಕೋಬೇಕು. ಈ ರೀತಿ ತೊಗೊಂಡು ಮತ್ತೆ ಇಲ್ಲಿ ತೊಗೊಂಡು ಈ ಥರ ನಾಟ್ ಹಾಕ್ಬಿಟ್ಟು ಈಗ ಮಾಡಿದ್ರೆ ಮುಗೀತು, ಓಕೆನಾ. ಈಸಿಯಾಗಿ ನೀವು ಹುಕ್ಸ್ನ ಹಾಕ್ಕೋಬೋದು. ಇಲ್ಲಿಂದ ಈ ರೀತಿ ಹಾಕ್ಕೊಳ್ಳೋದು, ಓಕೆನಾ. ಈ ರೀತಿ ಬರುತ್ತೆ. ಇದನ್ನ ಅಕಸ್ಮಾತ್ ಇದು ಹಿಂಗೆ ಹಾಕಿದಾಗುತ್ತೆ ಅಂದರೆ ಇದು ಸ್ವಲ್ಪ ಹಿಂಗೆ ಮೇಲೆ ತೆಗೀರಿ, ಓಕೆನಾ. ಅವಾಗ ಏನಾಗುತ್ತೆ, ಒಳಗಡೆ ಸ್ಟಿಫಾಗಿ ನೀಟಾಗಿ ಹೋಗುತ್ತೆ ನೋಡಿ, ಇಷ್ಟೇ, ಓಕೆ.
ಓಕೆನಾ. ಎಷ್ಟು ನೀಟಾಗಿ ಬಂತು. ಎಮ್ಮಿಂಗ್ ಮಾಡೋದು ತೋರಿಸ್ತೀನಿ ಹಾಗೇ. ಇದು ದಪ್ಪ ದಾರ ಆದ್ರೂ ಇದರಲ್ಲೇ ತೋರಿಸ್ತೀನಿ ಹೇಗೆ ಮಾಡೋದು ಅಂತ. 2 ಎಳೆ ಹಾಕೋತೀನಿ. ಎಮ್ಮಿಂಗಿಗೆಲ್ಲ ಜಾಸ್ತಿ ಎಳೆ ಆದರೆ ಅಷ್ಟು ನೀಟಾಗಿ ಬರೋಲ್ಲ. 2 ಎಳೆ ತೊಗೋಬೇಕು ಯಾವಾಗಾದರೂ ಅಷ್ಟೇ. ಎಮ್ಮಿಂಗಿಗೆ 2 ಎಳೆ ತೊಗೊಳ್ಳಿ. ಈ ಥರ 2 ಎಳೆ ಸಾಕೊಂಡ್ರೆ ಸಾಕು. ಅಂದರೆ ಎಮ್ಮಿಂಗ್ ಇವಾಗ ಜಾಸ್ತಿ ಬರೋಲ್ಲ, ಆದರೂ ಟೈಲರಿಂಗ್ ಆದಮೇಲೆ ಎಮ್ಮಿಂಗ್ ಕಲ್ತ್ಕೊಂಡಿರ್ಬೇಕು ಓಕೆನಾ. ಯಾವಾಗಲಾದರೂ ಎಮ್ಮಿಂಗ್ ಬರ್ಬೋದು. ಆವಾಗ ಅಯ್ಯೋ ನಮ್ಗೆ ಎಮ್ಮಿಂಗ್ ಬರಲ್ಲಪ್ಪ ಅಂತ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅದನ್ನು ಒಂದು ಸಲ ಟ್ರೈ ಮಾಡಿಕೊಂಡು ಕಲ್ತ್ಕೊಂಡಿರಿ ಓಕೆನಾ. ಈ ರೀತಿ ಮಾಡಿಕೊಂಡು ನಾಟ್ ಹಾಕ್ಕೊಳ್ಳಿ. ಈ ರೀತಿ ನಾಟ್ ಹಾಕಿದ್ಮೇಲೆ ಇದು ಈ ಥರ ಇದೆಯಲ್ಲ, ಇದನ್ನು ಸುಮ್ಮನೆ ಹಿಂಗೆ ತೋರಿಸ್ತೀನಿ ಓಕೆನಾ. ಈ ಥರ ಯಾವಾಗಲೂ ಒಂದು ಸ್ಟಿಚ್ ಹಾಕ್ಕೋಬೇಕು. ಇಲ್ಲಿ ಎಮ್ಮಿಂಗ್ ಮಾಡಬೇಕು. ನಾವು ಎಮ್ಮಿಂಗ್ ಮಾಡಿದಾಗ ಇಲ್ಲಿ ಒಂದು ದೊಡ್ಡ ಸ್ಟಿಚ್ ಹಾಕ್ಕೋಬೇಕು, ದೊಡ್ಡದು. ಇದು ಎಮ್ಮಿಂಗೋಸ್ಕರ ತೋರಿಸ್ತಾ ಇದ್ದೀನಿ ಓಕೆನಾ. ಇವಾಗ ಈ ಥರ ಬರುತ್ತೆ ಅಂತ ಅಷ್ಟೇ. ಈ ಥರ ಒಂದು ದೊಡ್ಡ ಸ್ಟಿಚ್ ಹಾಕಿರ್ತೀವಿ ಎಮ್ಮಿಂಗ್ ಮಾಡುವಾಗ ಮುಂಚೆ. ಇದು ಓಪನ್ ಇರುತ್ತೆ. ಇಲ್ಲಿ ನಾವು ಎಮ್ಮಿಂಗ್ ಮಾಡಬೇಕು. ಇವಾಗ ತೋಳು ಅಂದ್ಕೊಳ್ಳಿ, ಇವಾಗ ಇಲ್ಲಿ ಎಮ್ಮಿಂಗ್ ಮಾಡ್ಕೊಂಡು ಹೋಗಬೇಕು. ಇದು ಸ್ಟಿಚ್ನ ಆಮೇಲೆ ತೆಗಿಬೇಕು ಆ ಥರ. ಇವಾಗ ತೋರಿಸ್ತೀನಿ ನೋಡಿ. ಫಸ್ಟ್ಗೆ ನಾವು ಕೆಳಗಡೆ ಒಂದು 2 ಎಳೆ, ಮೇಲ್ಗಡೆದು ಹಿಂಗೆ ಸೇರಿಸಿ ತೊಗೋಬೇಕು ಈ ರೀತಿ ಓಕೆನಾ. ಈ ರೀತಿ ತೊಗೊಂಡು ಮತ್ತೆ ಒಂದು ಸ್ವಲ್ಪ ಗ್ಯಾಪ್ ಕೊಟ್ಟು ಕೆಳಗಡೆದು ಒಂದು ಸ್ವಲ್ಪ ತೊಗೊಳ್ಳಿ, ಮೇಲ್ಗಡೆದು ಸೇರಿಸ್ಕೊಳ್ಳಿ. ಈ ರೀತಿ ತೊಗೊಂಡು ಎಳ್ಕೊಬೇಕು ಓಕೆನಾ. ಈ ರೀತಿ ಹತ್ತತ್ರನೇ ತೊಗೊಳ್ಳಿ, ಆವಾಗ ಇನ್ನೂ ನೀಟಾಗಿ ಬರುತ್ತೆ. ಈ ರೀತಿ ನೋಡಿ. ನೀವು ಫಸ್ಟು ಒಂದೊಂದು ಎಳೆನೇ ಎಳ್ಕೊಳ್ಳಿ. ನೀವು 2-3 ಎಳೆಯಕ್ಕೆ ಹೋದರೆ ಏನಾಗ್ಬಿಡುತ್ತೆ, ಗಂಟಾಗ್ಬಿಡುತ್ತೆ. ಆಮೇಲೆ ಕೆಳಗಡೆದು ಸ್ವಲ್ಪ ಜಾಸ್ತಿ ತೊಗೊಳ್ಳಿ ಹಂಗೇ. ಯಾಕೆಂದರೆ ನೀವು ಇಲ್ಲಿ ತೊಗೊಂಡಿರೋದು ಸ್ಟಿಪ್ಪಾಗಿ ಕುತ್ಕೋಬೇಕು. ಇಲ್ಲಾಂದ್ರೆ ಏನಾಗ್ಬಿಡುತ್ತೆ, ಇಲ್ಲಿ ಇದು ಸೇರಿರಲ್ಲ, ಇದು ಜಾಯಿಂಟ್ ಆಗಿರಲ್ಲ, ಇದು ಸಪ್ರೇಟ್ ಆಗಿಬಿಟ್ಟಿರುತ್ತೆ. ಅದಕ್ಕೋಸ್ಕರ ಇದನ್ನು ಸ್ವಲ್ಪ ಜಾಸ್ತಿ ತೊಗೊಂಡು ಈ ಥರ ಇಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ, ಹಿಂಗೆ ತೊಗೊಂಡು ಹಿಂಗೆ ಹಾಕಿ ಓಕೆನಾ. ಈ ರೀತಿ ತೊಗೊಂಡು ಈ ರೀತಿ ನೋಡಿ ಇಷ್ಟೇ. ಈ ಥರ ಎಮ್ಮಿಂಗ್ ಮಾಡೋದು ಓಕೆನಾ. ಯಾವುದೇ ಆದರೂ ಅಷ್ಟೇ, ಸ್ಲೀವ್ಸ್ ಆಗಲಿ ನೆಕ್ ಆಗಲಿ ಈ ರೀತಿ. ನಿಮ್ಗೆ ಫಸ್ಟ್ ಮಾಡೋಕ್ಕೆ ಬರೋವರೆಗೂ ಒಂದೊಂದೇ ತೊಗೊಂಡು ಹಿಂಗೆ ಎಳೀರಿ. ಆಮೇಲೆ ಮಾಡ್ತಾ ನೀವು ಬೇಕಂದ್ರೆ ಹಿಂಗೆ 2-3 ಹಿಂಗೆ 2-3ನ ಎಳ್ಕೊಬೋದು. ಅಂದರೆ ಫಸ್ಟ್ ಎಳೆಯೋಕ್ಕೆ ಹೋದರೆ ಗಂಟಾಗ್ಬಿಡುತ್ತೆ ಓಕೆನಾ. ಇದು ಎಮ್ಮಿಂಗು ಓಕೆನಾ. ಈ ರೀತಿ ನೋಡಿ. ಈ ಕಡೆ ಹಿಂಗೆ ಒಂದೊಂದು ಪಾಯಿಂಟ್ ಎಲ್ಲ ಒಂದೊಂದು ಕಡೆ ಬಂದ್ಬಿಡುತ್ತೆ, ತೊಂದರೆ ಏನಿಲ್ಲ. ಈ ಥರ ಬಂದರೆ ಏನೋ ಅಂದರೆ ಅದೇ ಕಲರ್ ಇರಬೇಕು. ಬೇರೆ ಕಲರ್ ಆದರೆ ಇದು ಕಾಣಿಸುತ್ತೆ, ಅದೇ ಕಲರ್ ಆದರೆ ಏನೂ ಕಾಣಿಸಲ್ಲ. ಈ ಥರ ಬಂದ್ರೂ ಆಗುತ್ತೆ. ಜಾಸ್ತಿ ಕಾಣಿಸೋ ಥರ ಮಾಡ್ಕೊಬಾರ್ದು. ಈ ಥರ ಬಂದರೆ ಪರವಾಗಿಲ್ಲ ಓಕೆನಾ. ಅಷ್ಟೇ. ಇದು ನೋಡಿ ಇಷ್ಟು ಈ ಥರ ಹತ್ತಕ್ಕೆ ಮಾಡ್ಕೋಬೇಕು. ಇದು ಎಮ್ಮಿಂಗು ಹುಕ್ಸು ಹೈ. ಇವತ್ತಿನ ಕ್ಲಾಸ್ ಬಂದ್ಬಿಟ್ಟು ಎಮ್ಮಿಂಗು ಹುಕ್ಸು ಹೈ ಹೇಳ್ಕೊಟ್ಟಿದ್ದೀನಿ. ಇದು ಯಾವ ರೀತಿ ಬಂತು ಅಂತ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ, ನಾನು ಹೇಳ್ಕೊಟ್ಟಿರೋದನ್ನ ಮಾಡ್ತಾಯಿದ್ದೀರಾ ಅಂತ ಓಕೆನಾ ಫ್ರೆಂಡ್ಸ್. ನೋಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.